ಜನ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಶಾಸಕ ಸಿಪಿ ಯೋಗೇಶ್ವರ್ ಹೇಳಿಕೆ. ಮಾಗಡಿ ಶಾಸಕ ಬಾಲಕೃಷ್ಣ ಬರ್ತ್ಡೇ ಪಾರ್ಟಿ ಇತ್ತು. ಹೋಟೆಲ್ನಲ್ಲಿ ನಾವು ಸೇರಿದ್ದು 35ರಿಂದ 40 ಜನ ಶಾಸಕರು. ಡಿಕೆ ಬಣದ ಶಕ್ತಿ ಪ್ರದರ್ಶನವ. ಬಾಲಕೃಷ್ಣ ಹುಟ್ಟುಹಬ್ಬ ಕಾರಣಕ್ಕೆ ಎಲ್ಲರೂ ಸೇರಿದ್ವಿ. ಫೋಟೋದಲ್ಲಿ ನೀವು ನೋಡಿದ್ದು 18 ಜನ ವೀಕ್ಷಕರೇ, ಆದ್ರೆ ಯೋಗೇಶ್ವರ್ ಹೇಳ್ತಾ ಇರೋದು 35ರಿಂದ 40 ಜನ ಸೇರಿದ್ವಿ ನಾವು ಅಂತ. ಇವತ್ತು ನನ್ನ ಪಕ್ಕದ ಕ್ಷೇತ್ರ ಮಾಗಡಿಯ ಬಾಲಕೃಷ್ಣರವರ ಬರ್ತ್ಡೇ ಊಟಕ್ಕೆ ಕರೆದಿದ್ರು. ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಹಳ ಜನ MLAಗಳಿದ್ದಾರೆ, ಒಂದು 35-40 ಜನ ಇದ್ದಾರೆ. ಎಲ್ಲ ಊಟ ಮಾಡಿ ಹೋಗ್ತಾ ಇದ್ವಿ. ಬರ್ತಾರೆ, ಮಾತಾಡಿ. ಇವತ್ತು ನನ್ನ ಪಕ್ಕದ ಕ್ಷೇತ್ರ ಮಾಗಡಿಯ ಬಾಲಕೃಷ್ಣರವರ ಬರ್ತ್ಡೇ ಊಟಕ್ಕೆ ಕರೆದಿದ್ರು. ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಹಳ ಜನ MLAಗಳಿದ್ದಾರೆ, ಒಂದು 35-40 ಜನ ಇದ್ದಾರೆ. ಎಲ್ಲ ಊಟ ಮಾಡಿ ಹೋಗ್ತಾ ಇದ್ವಿ. ಬರ್ತಾರೆ, ಮಾತಾಡಿ. ಇವತ್ತು ನನ್ನ ಪಕ್ಕದ ಕ್ಷೇತ್ರ ಮಾಗಡಿಯ ಬಾಲಕೃಷ್ಣರವರ ಬರ್ತ್ಡೇ ಊಟಕ್ಕೆ ಕರೆದಿದ್ರು. ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಹಳ ಜನ MLAಗಳಿದ್ದಾರೆ, ಒಂದು 35-40 ಜನ ಇದ್ದಾರೆ. ಎಲ್ಲ ಊಟ ಮಾಡಿ ಹೋಗ್ತಾ ಇದ್ವಿ. ಬರ್ತಾರೆ, ಮಾತಾಡಿ. ಇವತ್ತು ನನ್ನ ಪಕ್ಕದ ಕ್ಷೇತ್ರ ಮಾಗಡಿಯ ಬಾಲಕೃಷ್ಣರವರ ಬರ್ತ್ಡೇ ಊಟಕ್ಕೆ ಕರೆದಿದ್ರು. ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಹಳ ಜನ MLAಗಳಿದ್ದಾರೆ, ಒಂದು 35-40 ಜನ ಇದ್ದಾರೆ. ಎಲ್ಲ ಊಟ ಮಾಡಿ ಹೋಗ್ತಾ ಇದ್ವಿ. ಬರ್ತಾರೆ, ಮಾತಾಡಿ. ರೈಟ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಆನಂದ್ ಬೈದನ್ ಮನೆ ನಮ್ಮ ಜೊತೆ ಲೈವ್ ನಲ್ಲಿ ಮತ್ತೊಂದ್ಸಲ ಜಾಯ್ನ್ ಆಗ್ತಿದ್ದಾರೆ. ಆನಂದ್, ನಾವು ಫೋಟೋ ನೋಡಿದ್ವಿ, 18 ಜನ, ಅದರಲ್ಲಿ 2 ಸಚಿವರು ಅಂತ ಹೇಳಿದ್ವಿ. ಯೋಗೇಶ್ವರ್ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ 35ರಿಂದ 40 ಜನ ಅಂತ. ಏನ್ ಸಂದೇಶ ಇದು? ಡಿಕೆಸಿ ಬಣದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಸುಮಾರು 30ರಿಂದ 35 ಜನ ಶಾಸಕರುಗಳು, ಅದರ ಸಚಿವರನ್ನು ಒಳಗೊಂಡಂತೆ ಎಲ್ಲರೂ ಕೂಡ ಇವತ್ತು ಹೋಟೆಲ್ನಲ್ಲಿ ಸಭೆ ಸೇರುವುದರ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಮುಂದೆ ಆಗಬಹುದಾಗಿರ್ತಕ್ಕಂಥ ಒಂದು ಸನ್ನಿವೇಶಕ್ಕೆ ಪೂರ್ವಭಾವಿಯಾಗಿರ್ತಕ್ಕಂಥ ಒಂದು ಸಭೆ ಮಾಡಿದ್ದಾರೆ ಅಂದರೂ ಕೂಡ ತಪ್ಪಾಗಲಾರದು. ಯಾಕೆಂತಂದ್ರೆ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗಿ ಡಿಕೆಸಿ ಬಣದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ಶಾಸಕರು ಇವತ್ತು ಒಂದು ಕಡೆ ದೊಡ್ಡ ಪ್ರಮಾಣದಲ್ಲಿ ಸಭೆ ಸೇರುವುದರ ಮೂಲಕ ಹೈಕಮಾಂಡ್ ಕೂಡ ಒಂದು ಸಂದೇಶವನ್ನು ರವಾನೆ ಮಾಡಿರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಇವತ್ತು ಸಭೆ ಸೇರಲಿಕ್ಕೆ ಎಲ್ಲ ಶಾಸಕರು ನಿರ್ಧಾರ ಮಾಡಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಸ್ಯಾಟರ್ಡೆ, ಅದು ಮುಂದಿನ ಈ ಶನಿವಾರ ದಿನ SC ಬಾಲಕೃಷ್ಣ ಅವರ ಬರ್ತ್ಡೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಶಿರಡಿಗೆ ಪ್ರವಾಸವನ್ನ ಬೆಳೆಸ್ತಾ ಇದ್ದಾರೆ. ಆ ಶಿರಡಿಗೆ ಹೋಗುವ ಮುಂಚಿತವಾಗಿ ಇವತ್ತು ಎಲ್ಲರೂ ಕೂಡ ಖಾಸಗಿ ಹೋಟೆಲ್ ಸಭೆ ಮಾಡೋದ್ರ ಮೂಲಕ ತಮ್ಮ ಪ್ಲಾನ್ ಅನ್ನು ಕೂಡ ಸಿದ್ಧಪಡಿಸಿಕೊಂಡಿದ್ದಾರೆ. ಇದು ಕೇವಲ ಒಂದು ಧಾರ್ಮಿಕ ಕೇಂದ್ರಕ್ಕೆ, ಶಿರಡಿಗೆ ಪ್ರವಾಸಕ್ಕಷ್ಟೇ ಸೀಮಿತವಾಗಿಲ್ಲ, ಬದಲಾಗಿ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ಕೊಡುವ ನಿಟ್ಟಿನಲ್ಲಿ ಒಂದು ಪ್ಲಾನ್ ಮಾಡಿಕೊಂಡೇ ಇವತ್ತು ಸಭೆ ಸೇರಿರ್ತಕ್ಕಂಥದ್ದು ಅನ್ನೋದು ಕೂಡ ಬಹಳ ನಿಶ್ಚಿತ ಆಗುತ್ತೆ. ಯಾಕೆಂತಂದ್ರೆ ಈಗಾಗಲೇ ಹಲವು ಬಾರಿ DK ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇರತಕ್ಕಂಥ DK ಶಿವಕುಮಾರ್ ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದನ್ನ ಕ್ಲಾರಿಟಿ ಕೊಡಬೇಕು ಅಂತೇಳಿ ಹೈಕಮಾಂಡ್ ಮೇಲೆ ಒತ್ತಡ ಹೇರ್ತಾ ಇರತಕ್ಕಂಥ ಶಾಸಕರೆಲ್ಲರೂ ಕೂಡ ಇವತ್ತಿನ ಸಭೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಬಹಳ ಪ್ರಮುಖ. ಮತ್ತು ಬಹಳ ಮುಖ್ಯವಾಗಿ ಡಿಕೆಸಿ ಪರವಾಗಿ ಒಕ್ಕಲಿಗ ಸಮುದಾಯದ ಬಹುತೇಕ ಶಾಸಕರೆಲ್ಲರೂ ಕೂಡ ಬ್ಯಾಟಿಂಗ್ ಅನ್ನು ಮಾಡ್ತಾ ಇದ್ರು. ಅವರೆಲ್ಲರ ಅಭಿಪ್ರಾಯಗಳಿಗೆ ಪೂರಕವಾಗಿ ಇವತ್ತು ಆ ಎಲ್ಲ ಶಾಸಕರು ಕೂಡ ಇವತ್ತಿನ ಸಭೆಯಲ್ಲಿ ಭಾಗವಹಿಯಾಗಿದ್ದು ಕೂಡ ಬಹಳ ವಿಶೇಷವಾಗಿತ್ತು. ಇನ್ನೊಂದು ಕಡೆ ನಯನ ಮೋಟಮ್ ಇರ್ಬೋದು, ಪ್ರಕಾಶ್ ಕೋಳಿವಾಡ್ ಇರ್ಬೋದು, ಇವರೆಲ್ಲೂ ಕೂಡ ಗಣೇಶ್ ಹುಕ್ಕೇರಿ ಸೇರಿದಾಗೆ ಬಹಳ ಇತರ ಸಮುದಾಯಗಳ ನಾಯಕರು ಕೂಡ, ಶಾಸಕರು ಕೂಡ ಇವತ್ತಿನ ಸಭೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ನಾವು ಗಮನಿಸಿದ್ದೇವೆ. ಇಲ್ಲಿ ಗಣೇಶ್ ಹುಕ್ಕೇರಿ ಇರ್ಬೋದು, ಪ್ರಕಾಶ್ ಕೋಳಿವಾಡ್ ಇವರು ಲಿಂಗಾಯತ ಸಮುದಾಯ ಸೇರಿದ್ರೆ, ನಯನ ಮೋಟಮ ಸೇರಿದಾಗೆ ಇತರ ಸಮುದಾಯದ ಶಾಸಕರೆಲ್ಲರೂ ಕೂಡ ಇವತ್ತಿನ ಸಭೆಯಲ್ಲಿ ಭಾಗಿಯಾಗುವುದರ ಮೂಲಕ ಒಟ್ಟಾರೆ ಡಿಕೆಶಿ ಪರವಾಗಿ ಶಕ್ತಿ ಪ್ರದರ್ಶನ ಮಾಡುವಂತ ಪ್ರಯತ್ನವನ್ನ ಈ ಎಲ್ಲ ಶಾಸಕರು ಮಾಡಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಬೆಳವಣಿಗೆ. ಯಾಕೆಂತಂದ್ರೆ ಸಹಜವಾಗಿ ಮಾಧ್ಯಮಗಳ ಮುಂದೆ ಮತ್ತು ತಮಗಿರ್ತಕ್ಕಂಥ ಅವಕಾಶವನ್ನು ಬಳಕೆ ಮಾಡಿಕೊಂಡು ಹೈಕಮಾಂಡ್ ನಾಯಕರಿಗೆ ಸಂದೇಶ ಕೊಡುವ ಪ್ರಯತ್ನವನ್ನು ಎಲ್ಲ ನಾಯಕರುಗಳು ಶಾಸಕರು ಮಾಡ್ತಾ ಇದ್ರು. ಆದರೆ ಎಲ್ಲರೂ ಕೂಡ ಒಟ್ಟಿಗೆ ಒಂದು ಕಡೆ ನಿಂತು ಇವತ್ತು ಎಲ್ಲರೂ ಕೂಡ ಒಂದು ಸುದೀರ್ಘವಾಗಿರುವಂತಹ ಚರ್ಚೆಗಳನ್ನು ಮಾಡಿದ್ದಾರೆ. DK ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಮೂಲಕ ಒಂದು ಸ್ಪಷ್ಟವಾದ ಸಂದೇಶವನ್ನು ಹೈಕಮಾಂಡ್ ಕೊಡುವ ಪ್ರಯತ್ನ, ಜೊತೆಗೆ CM ಮಟ್ಟದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ನಾಯಕರು ಕೂಡ ಒಂದು ಸಂದೇಶ ಕೊಡುವ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಎಸ್, ಧನ್ಯವಾದ ಆನಂದ್. 35ರಿಂದ 40 ಜನ ಶಾಸಕರು ಸೇರಿದ್ದೀವಿ ಅಂತ ಯೋಗೇಶ್ವರ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಮೀಟಿಂಗ್ ನಲ್ಲಿ ಏನೇನೆಲ್ಲ ಚರ್ಚೆಯಾಗಿದೆ, ಬಾಲಕೃಷ್ಣ ಓಪನ್ ಆಗಿ ಹೇಳಿದ್ರು ಒಂದು ಸ್ಪಷ್ಟತೆ ಬೇಕು ನಮಗೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.